ಹಲೋ ವೀಕ್ಷಕರೇ, ನಮಸ್ಕಾರ. ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ಕೇವಲ 3 ಮುಖ್ಯವಾದ ಪದಾರ್ಥಗಳನ್ನ ಬಳಸಿ ಸಿಹಿ ಗೆಣಸಿನ ಪಾಯಸ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, 3 ಮುಖ್ಯವಾದ ಪದಾರ್ಥಗಳು ಯಾವುದಪ್ಪ ಅಂದರೆ ಸಿಹಿ ಗೆಣಸು, ಹಾಲು, ಸಕ್ಕರೆ ಅಥವಾ ಬೆಲ್ಲ. ಈ 3 ಪದಾರ್ಥಗಳಿದ್ರೂ ಕೂಡ ಮಾಡ್ಕೋಬೋದು. ತುಂಬ ಸುಲಭವಾಗಿ ಹಾಗೂ ರುಚಿಕರವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು 2 ಹಸಿ ಗೆಣಸನ್ನು ತಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಅದರ ಸಿಪ್ಪೆನ ಚೆನ್ನಾಗಿ ಹೇರ್ಕೊಂಡು ತೆಗಿಬೇಕಾಗುತ್ತೆ. ನೋಡಿ, ಸಿಪ್ಪೆ ತಕ್ಕೊಂಡಿದ್ದೀನಿ. ಇದಾದ ನಂತರ ವೀಕ್ಷಕರೇ, ತುರಿಯುವ ಸಾಮಗ್ರಿಯಿಂದ ಸಣ್ಣದಾಗಿ ತುರ್ಕೋತಾ ಇದ್ದೀನಿ. ಈ ಸಿಹಿ ಗೆಣಸಿನ ಪಾಯಸನ ಗೆಣಸನ್ನು ಬೇಯಿಸಿ ಕೂಡ ಮಾಡ್ಕೋಬೋದು. ಈ ಸಿಹಿ ಗೆಣಸು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಅತ್ಯಂತ ಹೆಚ್ಚು ಉಪಯೋಗಗಳಿದೆ. ಆದ್ದರಿಂದ ನೀವು ಕೂಡ ಆಗಾಗ ಸೇವನೆ ಮಾಡ್ತಾಯಿರಿ. ನೋಡಿ, ಎಲ್ಲ ತುರ್ಕೊಂಡಾಗಿದೆ. ನಾನು 4 ಏಲಕ್ಕಿ ಹಾಗೂ ಸ್ವಲ್ಪ ಒಣಶುಂಠಿನ ಸಣ್ಣದಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದು ಸ್ವಲ್ಪ ಬಿಸಿಯಾದ ನಂತರ 2 ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಗೋಡಂಬಿ ಹಾಗೂ ಬಾದಾಮಿನ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದೇ ಪಾತ್ರೆಗೆ ನಾವು ಮೊದಲೇ ತುರಿದಿರ್ತಕ್ಕಂಥ ಸಿಹಿ ಗೆಣಸನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ತಳ ಹಿಡಿಯೋದಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು 5 ನಿಮಿಷ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಸ್ವಲ್ಪ ರೋಸ್ಟ್ ಆಗಿದೆ, ತಳ ಹಿಡಿತಾ ಇದೆ. ಚೆನ್ನಾಗಿ ರೋಸ್ಟ್ ಆದ ನಂತರ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಬೇರೆ ಪಾತ್ರೆಗೆ ಹಾಕಿ ಕಾಸಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ಹಾಲನ್ನು ಕೂಡ ಹಾಕಿ ಪಾಯಸ ಮಾಡ್ಕೋಬೋದು. ಹಾಲನ್ನು ಸೇರಿಸ್ಕೊಂಡ ನಂತರ ತಳ ಹಿಡಿಯೋದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕುದಿ ಬಂದ ನಂತರ ಮೊದಲಿಗೆ ಪುಡಿ ಮಾಡಿ ಇಟ್ಟಿರ್ತಕ್ಕಂಥ ಏಲಕ್ಕಿ ಹಾಗೂ ಒಣಶುಂಠಿನ ಪೌಡ್ರನ್ನ ಹಾಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಜೊತೆಗೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಬೇಕಾದರೆ ಸೇರಿಸ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ. ನಂತರ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ಕೊತಿದ್ದೀನಿ. ಬೆಲ್ಲದ ಬದಲಿಗೆ ಸಕ್ಕರೆನೂ ಕೂಡ ಸೇರಿಸ್ಕೋಬೋದು. ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸೇರಿಸ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ಕುದಿ ಬಂದ ನಂತರ ಏನು ಮೊದಲಿಗೆ ನಾವು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ರೋಸ್ಟ್ ಮಾಡಿದ್ದು ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಸಿಹಿ ಗೆಣಸಿನ ಪಾಯಸ ರೆಡಿಯಾಗಿದೆ. ವೀಕ್ಷಕರೇ, ಸಿಹಿ ಗೆಣಸಿನ ಪಾಯಸ ತುಂಬ ಚೆನ್ನಾಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.